ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಲೋಕ್ ಕುಮಾರ್ ಬಂದಾದಮೇಲೆ ಜೈಲಿನಲ್ಲಿ ಏನೇನು ಬಿಗಿ ಬಂದೋಬಸ್ತ್ ಮಾಡಬೇಕಲ್ಲ ಎಲ್ಲ ಮಾಡಿದ್ರು, ಎಲ್ಲೆಲ್ಲಿ ಟೈಟ್ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದರು. ಆದರೆ ಮೊದಲಿಂದಲೂ ಕೂಡ ಇದನ್ನು ಮಾಡ್ಕೊಂಬಂದಿರುವಂಥ ಸುಮ್ಮನಿರ್ತಾರ ಇಲ್ಲ. ನೋಡಿ, ಹುಬ್ಬಳ್ಳಿ ಸಬ್ ಜೈಲಿನಲ್ಲಿ ಒಂದು ದೊಡ್ಡ ಕರ್ಮಕಾಂಡ. ಎಲ್ಲ ಸಿಗುತ್ತಲ್ಲಿ, ಗಾಂಜಾ ಸಿಗುತ್ತೆ, ಎಣ್ಣೆ ಸಿಗುತ್ತೆ. ನೋಡಿ, ಇದನ್ನ ಯಾರಾದರೂ ಕಾರಾಗೃಹ ಅನ್ನೋಕ್ಕೆ ಸಾಧ್ಯನಾ? ಕೇರಮ್ ಮಾಡ್ತಾಯಿದ್ದಾರೆ. ಈ ಕಡೆ ನಾವು ತೋರಿಸ್ತಾ ಇದ್ದೀವಿ ನೋಡಿ, ಗಾಂಜಾ ಇದೆ ಅಲ್ಲಿ ಜೈಲಿನಲ್ಲಿ. ಗಾಂಜಾ ಏನಿದ್ರ ಅರ್ಥ ನೋಡಿ. ಈ ಪಡ್ಡೆ ಹುಡುಗರು ಕೂತ್ಕೊಂಡು ಈ ಕಾಲೇಜಿಗೆ ಹೋಗೋದನ್ನೇ ಈ ಹಾಸ್ಟೆಲ್ ರೂಮಲ್ಲಿ ಕೂತ್ಕೊಂಡು ಹಡೆ ಹೊಡಿತಿರ್ತಾರೆ ನೋಡಿ, ಹಂಗಿದ್ದಾರೆ ಆರಾಮಾಗೆ. ಇದನ್ಯಾರಾದ್ರೂ ಜೈಲು ಅನ್ನೋಕ್ಕೆ ಸಾಧ್ಯನಾ? DGP ಇದನ್ನು ಭಾಳ ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ. ಅಲೋಕ್ ಕುಮಾರ್ ವರದಿ ಕೊಡಿ ಅಂತ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ನೋ ಡೌಟ್ ಇನ್ನು ಬೆಂಡೆತ್ತಾರೆ. ಯಾಕೆಂದರೆ ಅಲೋಕ್ ಕುಮಾರ್ ಅಷ್ಟು ಸುಲಭವಾಗಿ ಬಿಡುವಂಥ ಅಧಿಕಾರಿ ಅಲ್ಲ. ಈಗ ಅದನ್ನು ಪೂರ್ತಿ ತಳ ಬುಡ ಸೋಸಿಡ್ತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಸಂಜಯ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಏನಿದು ಕತೆ ಇದು? ಈ 3 ದಿನದ ಹಿಂದಷ್ಟೇ DGP ಅಲೋಕ್ ಕುಮಾರ್ ಭೇಟಿ ಕೊಟ್ಟಿದ್ದರು. ಅದಾಗಿ 3 ದಿನಕ್ಕೆ ಈ ರೀತಿ ವಿಡಿಯೋ ಬಂದಿದೆ. ಬಿಂದಾಸಾಗಿದ್ದಾರೆ. ಇದೇನು ಜೈಲಿಗಿಲು ಅಂತಿಲ್ಲ, ಇದು ಒಂಥರ ರೂಮಲ್ಲಿ ಕೂತ್ಕೊಂಡು ಹರಟೆ ಹೊಡೆದಂಗೆ ಇದೆ. ಏನಂತೀರಿ? ನಿಜ ರಂಗನಾಥ್, ಹುಬ್ಬಳ್ಳಿ ಉಪ ಕಾರಾಗೃಹ ಇದೇನು ಜೈಲ ಅಥವಾ ಒಂದು ರೆಸಾರ್ಟ್ ಲಾಡ್ಜ್ನ ಅನ್ನೋಂಥ ಒಂದು ಪ್ರಶ್ನೆ ಇದೀಗ ಎಲ್ಲರನ್ನು ಕಾಡ್ತಾ ಇರುವಂಥದ್ದು. ಯಾಕಂತಂದರೆ ಜೈಲಿನೊಳಗಡೆ ಇಲ್ಲಿನ ವಿಚಾರಣಾಧೀನ ಕೈದಿಗಳು ಬಿಂದಾಸಾಗಿ ಲೈಫನ್ನು ಲೀಡ್ ಮಾಡ್ತಾ ಇರುವಂಥದ್ದು. ಅವರಿಗೆ ಒಂದು ಕಡೆ ಗಾಂಜಾ ಸಿಗ್ತದೆ, ಇನ್ನೊಂದು ಕಡೆ ಮದ್ಯ ಸಿಗ್ತದೆ, ಜೊತೆಗೆ ಹಣ ಕೊಟ್ಟರೆ ಬೇಕಾದಂಥ ಎಲ್ಲ ರೀತಿಯ ಸೌಲಭ್ಯಗಳು ಕೂಡ ಜೈಲಿನ ಒಳಗಡೆ ಸಿಗ್ತಾ ಇರುವಂಥದ್ದು. ಈ ಎಲ್ಲವೂ ಕೂಡ ನಡೆದಿರುವಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಅಂತ ಹೇಳಲಾಗ್ತದೆ. ಏನು ನವೆಂಬರ್ 13ರಂದು ಮಲ್ಲಿಕ್ ಅನ್ನೋಂಥ ಒಂದು ವ್ಯಕ್ತಿಯ ಕೊಲೆ ಆಗಿತ್ತು. ಕೊಲೆ ವ್ಯಕ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಡಿಗೇರಿ ಪೊಲೀಸರು 17 ಆರೋಪಿಗಳನ್ನ ಬಂಧಿಸಿ ಇದೇ ಹುಬ್ಬಳ್ಳಿ ಉಪ ಕಾರಾಗೃಹದಲ್ಲಿ ಇಟ್ಟಿದ್ರು. ಅದೇ ಆರೋಪಿಗಳು ಇವರೆಲ್ಲರೂ ಕೂಡ ಈಗ ವಿಡಿಯೋ ಅಲ್ಲಿ ವೈರಲ್ ಆಗಿರುವಂಥದ್ದು. ಅವರೆಲ್ಲರೂ ಕೂಡ ಈಸಿಯಾಗಿ ತಾವು ಏನು ಮಾಡ್ತಾರೆ ಅಂತೇಳಿ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊತಾರೆ, ಜೊತೆಗೆ ಸೆಲ್ಫಿಗಳನ್ನ ತೆಗೆದುಕೊಂಡಿರುವಂಥದ್ದು. ಇವೆಲ್ಲವೂ ಕೂಡ ಇದೀಗ ವೈರಲ್ ಆಗಿರುವಂಥದ್ದು. 3 ದಿನಗಳ ಹಿಂದಷ್ಟೇ ಹುಬ್ಬಳ್ಳಿ ಉಪ ಕಾರಾಗೃಹಕ್ಕೆ ಭೇಟಿ ನೀಡಿದಂಥ ಅಲೋಕ್ ಕುಮಾರ್ ಅವರು ಇಲ್ಲಿನ ಸಿಬ್ಬಂದಿಗೆ ಸಾಕಷ್ಟೊಂದು ಕ್ಲಾಸ್ ತೆಗೆದುಕೊಂಡಿದ್ರು. ಯಾವ ರೀತಿಯೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಂತೇಳಿ ಸಾಕಷ್ಟೊಂದು ವಾರ್ನ್ ಕೂಡ ಮಾಡಿದ್ರು. ಇದಾದ 3 ದಿನದಲ್ಲಿ ಈ ರೀತಿಯಾದಂಥ ಒಂದು ವಿಡಿಯೋಗಳನ್ನು, ಅಂದರೆ ಹಿಂದಿನ ವಿಡಿಯೋಗಳನ್ನು ಇದೀಗ ವೈರಲ್ ಮಾಡಿರುವಂಥದ್ದು. ಈ ಪ್ರಕರಣವನ್ನು ಅಲೋಕ್ ಕುಮಾರ್ ಅವರು ಕೂಡ ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಈಗಾಗಲೇ ಉತ್ತರ ವಲಯ DIG TP ಶೇಷ ಅವರಿಗೂ ಕೂಡ ಒಂದು ಸೂಚನೆ ನೀಡಿದ್ದಾರೆ. ಹುಬ್ಬಳ್ಳಿ ಉಪ ಕಾರಾಗೃಹಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆ ಮಾಡಬೇಕು, ಈ ಬಗ್ಗೆ ಒಂದು ತನಿಖೆಯನ್ನು ಮಾಡಿ ವರದಿ ನೀಡುವಂತೇಳಿ ಒಂದು ಹೇಳಿದ್ದಾರೆ. ಜೊತೆಗೆ ಯಾರೆಲ್ಲ ತಪ್ಪು ಮಾಡಿದ್ದಾರೆ, ಅಂದರೆ ಒಳಗಡೆ ಗಾಂಜಾ ಹೇಗೆ ಹೋಯಿತು, ಮೊಬೈಲ್ ಹೇಗೆ ಹೋಯಿತು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನೋ ಮಾತುಗಳನ್ನ ಅಲೋಕ್ ಕುಮಾರ್ ಅವರು ಕೂಡ ಹೇಳಿರುವಂಥದ್ದು. ಆದರೆ ಹುಬ್ಬಳ್ಳಿ ಕಾರಾಗೃಹದಲ್ಲಿ ಹಿಂದಿನಿಂದಲೂ ಕೂಡ ಈ ರೀತಿಯಾಗಿ ವಿಚಾರಣಾಧೀನ ಕೈದಿಗಳಿಗೆ ಮತ್ತು ಇಲ್ಲಿದ್ದಂಥ ಕೈದಿಗಳಿಗೆ ಹಣ ಪಡೆದು ಇಲ್ಲಿ ಅನೇಕ ಸೌಲಭ್ಯಗಳನ್ನು ಕಲ್ಪಿಸುವಂಥ ಒಂದು ವ್ಯವಸ್ಥೆ ಇಲ್ಲಿನ ಜೈಲು ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಅಂಥವರ ವಿರುದ್ಧ ಇದೀಗ ಕಠಿಣ ಕ್ರಮ ಆಗಬೇಕು ಅನ್ನೋ ಒಂದು ಆಗ್ರಹ ಇಲ್ಲಿನ ಅನೇಕರಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಬಹುಶಃ ಏನು ಅಂತಂದರೆ ಈಗ ಡಿಪೆಂಡ್ ಆಗಿರುವಂಥದ್ದು ಅಲೋಕ್ ಕುಮಾರ್ ಮೇಲೆ. ಯಾಕಂದರೆ ಯಾರನ್ನ ಹಾಕಿದ್ರೂ ಕೂಡ ಅಲ್ಲಿನ ಸ್ಥಿತಿಗತಿಗಳು ತಹಬಂದಿಗೆ ಬರ್ತಾ ಇಲ್ಲ, ಸರಿ ಹೋಗ್ತಾ ಇಲ್ಲ. ಯಾಕಂದರೆ ಒಳಗಡೆಗೆ ಇದನ್ನೆಲ್ಲ ಮಾಡಿ 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 ರೂಢಿಯಾಗಿಬಿಟ್ಟಿದೆ. ಹೀಗಾಗಿ ಅಷ್ಟು ಸುಲಭವಾಗಿ ತಪ್ಪಿಸ್ಲಿಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಅಲೋಕ್ ಕುಮಾರ್ ಯಾವ ಕ್ರಮ ತಗೊಳ್ತಾರೆ, ಈಗಾಗಲೇ ಒಂದು ವರದಿ ಕೇಳಿದ್ದಾರೆ ಅವರು, ಮುಲಾಜಿಲ್ಲದೆ ಒಂದು ವರದಿ ಕೊಡಬೇಕು ಅಂತ. ವರದಿ ಕೊಟ್ಟಾದಮೇಲೆ ಯಾರ್ಯಾರನ್ನ ಅಲ್ಲಿಂದ ಎತ್ತಂಗಡಿ ಮಾಡ್ತಾರೆ, ಯಾವ್ಯಾವ ಕ್ರಮ ಕೈಗೊಳ್ತಾರೆ ನೋಡಬೇಕು.